Hello everyone, welcome to my channel. Today I am going to explain the first poetry Grandma Climbs a Tree written by Ruskin Bond. Okay students, without wasting the time, let's begin the poetry. In this poetry, poet Ruskin Bond, he is explaining his own experience with his grandmother. Then look at the first stanza of the poem. Look at the first stanza. The poet tells us, my grandmother was a genius. You would like to know why? Because she could climb trees. Here, my grandmother means his grandmother. Whose grandmother? The poet's grandmother. Ruskin Bond's grandmother was a genius. Genius ಅಂದರೆ ಗ್ರೇಟ್, ಅಂದರೆ ಆ ಕವಿಯ ಅಜ್ಜಿ ತುಂಬ ಗ್ರೇಟ್ ಅಂತೆ ಹೇಳ್ತಾರೆ ಕವಿ. ನನ್ನ ಅಜ್ಜಿ ತುಂಬ ಗ್ರೇಟ್, ಜೀನಿಯಸ್ ಅಂತ ಹೇಳ್ತಾರೆ. ಯು ವುಡ್ ಲೈಕ್ ಟು ನೋ ವೈ, ಯಾಕಂತ ಗೊತ್ತಾ? ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್, ಅವಳು ಮರವನ್ನು ಹತ್ತುತ್ತಾಳೆ. ಅದು ಎಂಥ ಮರಗಳನ್ನು? ಸ್ಪ್ರೆಡ್ಡಿಂಗ್ ಆರ್ ಹೈ. ಆ ಮರಗಳು ಎಷ್ಟೇ ಅಗಲವಾಗಿ ಚಾಚಿದ್ರೂ ಕೂಡ, ಎಷ್ಟೇ ಎತ್ತರವಾಗಿ ಬೆಳೆದಿದ್ರೂ ಕೂಡ ಅಂತಹ ಮರಗಳನ್ನು ಅವಳು ಅತ್ಯಂತ ಸಲೀಸಾಗಿ ಹತ್ತುತ್ತಾಳೆ. ಬಿಕಾಸ್ ದ ಪೊಯೆಟ್ ಟೆಲ್ಸ್ ಅಸ್ ಹಿಸ್ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್, ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್ ಸ್ಪ್ರೆಡ್ಡಿಂಗ್ ಆರ್ ಹೈ. ಶಿ ವುಡ್ ಬಿ ಅಪ್ their branches in a trice, and mind you, when last she climbed a tree she was 62. Look, she could be up their branches in a trice. Trice means very easy, ತುಂಬ ಸರಳವಾಗಿ ಏನಪ್ಪ ಅಂತಂದ್ರೆ ಅವಳು ಮರವನ್ನು ಹತ್ತಾಳಂತೆ. ಬ್ರಾಂಚಸ್ ಇನ್ ಎ ಟ್ರೈಸ್, ಟ್ರೈಸ್ ಮೀನ್ಸ್ ವೆರಿ ಈಜಿ. ಆ್ಯಂಡ್ ಮೈಂಡ್ ಯು, ವೆನ್ ಲಾಸ್ಟ್ ಶಿ ಕ್ಲೈಮ್ಡ್ ಎ ಟ್ರೀ ಶಿ ವಾಸ್ 62. ಅವಳು ಕೊನೆ ಬಾರಿ ಮರವನ್ನು ಹತ್ತಿದಾಗ ಅವಳಿಗೆ ಎಷ್ಟು ವಯಸ್ಸಾಗಿತ್ತಂತಂದರೆ ಅಂದರೆ 62 ವರ್ಷ. ನೋಡಿ, ಅವಳ 62ನೇ ವಯಸ್ಸಿನಲ್ಲಿಯೂ ಕೂಡ ಅವಳು ಮರವನ್ನು ಹತ್ತಿದ್ಲಂತೆ. ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ಕುಡ್ ಹ್ಯಾಡ್ ದಿಸ್ ಗಿಫ್ಟ್ ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್. ಲುಕ್, ಎವರ್ ಸಿನ್ಸ್ ಚೈಲ್ಡ್ಹುಡ್ ಅಂದರೆ ತನ್ನ ಬಾಲ್ಯದಿಂದಲೂ ಕೂಡ ಶಿ ಕುಡ್ ಹ್ಯಾಡ್ ದಿಸ್ ಗಿಫ್ಟ್, ಈ ಒಂದು ಗಿಫ್ಟನ್ನು ಅವಳು ಪಡ್ಕೊಂಬಂದಳು. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್. ಅಕಾರ್ಡಿಂಗ್ ಟು ಗ್ರ್ಯಾಂಡ್ ಮದರ್, ಶಿ ವಾಸ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್. ಅಂದರೆ ಅವಳು ಒಂದು ಲಿಫ್ಟ್ನಲ್ಲಿ ಇರೋಕ್ಕಿಂತಲೂ ಹೆಚ್ಚು ಖುಷಿಯನ್ನು, ಸಂತೋಷವನ್ನು ಎಲ್ಲಿ ಪಡ್ತಾ ಇದ್ಲಪ್ಪ ಅಂತಂದರೆ ಮರದ ಮೇಲೆ ಇರೋದಕ್ಕೆ ಅವಳು ಹೆಚ್ಚು ಖುಷಿಯನ್ನು ಪಡ್ತಾ ಇದ್ಲು, ಹೆಚ್ಚು ಸಂತೋಷವನ್ನು ಪಡ್ತಾ ಇದ್ಲು. ಶಿ ವುಡ್ ಲೈಕ್ ಟು ಕ್ಲೈಂಬ್ ದ ಟ್ರೀ ಆ್ಯಂಡ್ ಸ್ಟೇ ದೇರ್. ಲುಕ್ ಅಟ್ ದ ನೆಕ್ಸ್ಟ್ ಒನ್. ಆ್ಯಂಡ್ ದೋ ಆ್ಯಸ್ ಇಯರ್ಸ್ ವೆಂಟ್ ಬೈ ಶಿ ವುಡ್ ಬಿ ಟೋಲ್ಡ್ ದ್ಯಾಟ್ climbing trees should stop when one grew old, and that growing old should be gone about gracefully. She would laugh and say, well, I will grow disgracefully. I can do it better. And we had to agree, for in all the garden there wasn't a tree. Look, in second stanza, she would be told that climbing trees should stop. ಅವಳು ಮರ ಹತ್ತೋದನ್ನು ನಿಲ್ಲಿಸಬೇಕು ಅಂತ ಬೇರೆ ಜನರು ಅವಳಿಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ವೆನ್ ಒನ್ ಗ್ರೀವ್ ಓಲ್ಡ್, ನಿಮಗೆ ತುಂಬ ವಯಸ್ಸಾಗಿದೆ, ನೀವು ಹಿರಿಯರು, ಹಿರಿಯರಾಗಿ ಈ ರೀತಿ ಮರವನ್ನು ಹತ್ತೋದು ಅದು ಡಿಸ್ಗ್ರೇಸ್ಫುಲ್ ಆಗುತ್ತೆ, ಅಂದರೆ ಅಗೌರವಪೂರ್ವಕವಾಗುತ್ತೆ. ಆ್ಯಂಡ್ ದೋ ಆ್ಯಸ್ ಇಯರ್ಸ್ ವೆಂಟ್ ಶಿ ವುಡ್ ಬಿ ಟೋಲ್ಡ್, ಅವಳು ಮತ್ತೊಬ್ಬರಿಂದ
ಮಾತುಗಳನ್ನು ಕೇಳಲ್ಪಡ್ತಾಳೆ. ಏನಂತ? ದ್ಯಾಟ್ ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್, ಮರವನ್ನು ಹತ್ತೋದನ್ನು ನಿಲ್ಲಿಸಲೇಬೇಕು. ಯಾಕಪ್ಪ ಅಂತಂದರೆ ಫೆನ್ ಒನ್ ಗ್ರೀವ್ ಓಲ್ಡ್, ತುಂಬ ವಯಸ್ಸಾಗಿದೆ, ಆಮೇಲೆ ಹಿರಿಯರು, ಆ್ಯಂಡ್ ದ್ಯಾಟ್ ಗ್ರೋವಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲ್ಲಿ. ಹಾಗಾಗಿ ಹಿರಿಯರು, ವಯಸ್ಸಾದವರು ತುಂಬ ಗೌರವಪೂರ್ವಕವಾಗಿ ಇರಬೇಕು, ಡಿಸ್ಗ್ರೇಸ್ಫುಲ್ಲಾಗಿ ಅಗೌರವದಿಂದ ಇರಬಾರ್ದು. ಯಾಕಂದರೆ ಮರ ಹತ್ತುವಂಥ ಒಂದು ಹವ್ಯಾಸ ಚಿಕ್ಕ ಮಕ್ಕಳಲ್ಲಿ ಇರುತ್ತೆ. ಆದರೂ ಈ ವಯಸ್ಸಾದರೂ ಕೂಡ ಮರವನ್ನು ಹತ್ತೋದು ಅದು ಅಷ್ಟೊಂದು ಗೌರವಪೂರ್ವಕ ಇರುವುದಿಲ್ಲ ಅಂತ ಎಷ್ಟೇ ಜನರು, ನೆರೆಹೊರೆಯವರು, ಮನೆಯವರು ಹೇಳಿದರೂ ಕೂಡ ಅವಳು ಕೇಳ್ತಾ ಇದ್ದಿದ್ದಿಲ್ಲ. ಯಾರಾದರೂ ಆ ರೀತಿ ಹೇಳಿದರೆ ಶಿ ವುಡ್ ಲಾಫ್ ಆ್ಯಂಡ್ ಸೇ, ಅವಳು ನಕ್ಕು ಹೇಳ್ತಾ ಇದ್ಲು ಏನಂತ? ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲ್ಲಿ. ಮರ ಹತ್ತುವುದು ನಿಮಗೆ ಅಗೌರವ ಅಂತ ಅನ್ನಿಸ್ತಾ ಇದ್ದರೆ ನಾನು ಅಗೌರವಪೂರ್ವಕವಾಗೇ ಇರ್ತೀನಿ, ನನಗೆ ಯಾರು ನೀವು ಗೌರವ ಕೊಡುವುದು ಬೇಕಾಗಿಲ್ಲ. ಐ ಕ್ಯಾನ್ ಡೂ ಇಟ್ ಬೆಟರ್, ನಾನು ಅಲ್ಲಿರುವುದನ್ನೇ ಹೆಚ್ಚು ಖುಷಿ ಪಡ್ತಾ ಇದ್ದೀನಿ, ನೀವು ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ, ಐ ಡೋಂಟ್ ಕೇರ್ ಅಂತ ಅವಳು ಉತ್ತರಿಸ್ತಾ ಇದ್ಲು. ಲುಕ್, ಇಫ್ ಸಪೋಸ್ ಸಮ್ ಒನ್ ಟೋಲ್ಡ್ ಹರ್ ಟು ಸ್ಟಾಪ್ ಕ್ಲೈಂಬಿಂಗ್ ಟ್ರೀ, ಶಿ ವುಡ್ ಲಾಫ್ ಆ್ಯಂಡ್ ಸೇ ನೋ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲ್ಲಿ ಬಿಕಾಸ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಅಂದರೆ ಅವಳು ಆ ಒಂದು ಮರ ಹತ್ತೋದ್ರಲ್ಲಿ ತುಂಬ ಖುಷಿಯನ್ನು ಪಡ್ತಾ ಇದ್ಲು. ಹಾಗಾಗಿ ಅವಳು ಯಾರು ಹೇಳಿದರೂ ಕೂಡ ಆ ಮರ ಹತ್ತುವುದನ್ನು ನಿಲ್ಲಿಸೋಕ್ಕೆ ಸಾಧ್ಯ ಆಗ್ತಾ ಇದ್ದಿದ್ದಿಲ್ಲ. ಶಿ ಲವ್ಡ್ ಟು ಕ್ಲೈಂಬ್ ಟ್ರೀಸ್ ಎವ್ರಿ ಡೇ. ಲುಕ್, ನೆಕ್ಸ್ಟ್ ಒನ್. ಶಿ ಹ್ಯಾಡಂಟ್ ಬೀನ್ ಅಪ್ at one time or another, having learned to climb from a loving brother. When grandmother was 6 years old, she learned to climb the tree from her loving brother. But it was feared by all that one day she could have a terrible fall. But ಒಂದಿನ ಅವಳು ಮರದಿಂದ ತುಂಬ ಭಯಾನಕವಾಗಿ ಬೀಳಬೇಕಾಗುತ್ತೆ. ದ ಔಟ್ಕಮ್ ವಾಸ್ ಡಿಫ್ರೆಂಟ್. ವೈಲ್ ವಿ ವೇರ್ ಇನ್ ಟೌನ್ ಶಿ ಕ್ಲೈಂಬ್ಡ್ ಎ ಟ್ರೀ ಆ್ಯಂಡ್ ಕುಡಂಟ್ ಕಮ್ ಡೌನ್. ಅವಳು ಒಂದು ಸಾರಿ ಮರದಿಂದ ಇಳಿಯುವಾಗ ಬೀಳ್ತಾಳಂತೆ. ಆದರೆ ರಿಸಲ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಏನು ಡಿಫ್ರೆಂಟ್ಪ ಅಂತಂದರೆ, ಈಗ ನಾವು ಯಾರಾದರೂ ಮರದಿಂದ ಬಿದ್ದರೆ ಅಯ್ಯೋ ಇನ್ಮೇಲೆ ಮರ ಹತ್ತಬಾರ್ದು, ಇನ್ನೇನು ಅವಳು ಮರ ಹತ್ತಲ್ಲ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಆದರೆ ಅವಳು ಏನು ಮಾಡ್ತಾಳಪ್ಪ ಅಂತಂದರೆ, ಈ ಇಳಿಯೋದು ಹತ್ತು ಅಂತ ಕೆಲಸನೇ ಬೇಡ, ಅಲ್ಲೇ ಪರ್ಮನೆಂಟಾಗಿ ಇದ್ಬಿಡೋಣ ಅಂತ ಅವಳು ಏನು ಮರ ಹತ್ತಾಳೆ, ಕೆಳಗಡೆ ಬರೋಕ್ಕೆ ಇಷ್ಟಪಡಲ್ಲ, ಅಲ್ಲೇ ಇರ್ತೀನಿ ಅಂತ ಹಠ ಹಿಡಿತಾಳೆ. ದ ಔಟ್ಕಮ್ ವಾಸ್ ಡಿಫ್ರೆಂಟ್. ವೈಲ್ ವಿ ವೇರ್ ಇನ್ ಟೌನ್ ಶಿ ಕ್ಲೈಂಬ್ಡ್ ಎ ಟ್ರೀ ಕಮ್ ಡೌನ್. ಅವಳು ಮರ ಹತ್ತಾಳೆ, ಅವಳು ಕೆಳಗಡೆ ಇಳೋಕ್ಕೆ ಆಗಲ್ಲ, ಅಲ್ಲೇ ಕುಂತ್ಬಿಡ್ತಾಳೆ. ಆಫ್ಟರ್ ದ ರೆಸ್ಕ್ಯೂ ದ ಡಾಕ್ಟರ್ ಟೂಕ್ ಗ್ರ್ಯಾನೀಸ್ ಟೆಂಪ್ರೇಚರ್ ಆ್ಯಂಡ್ ಸೇಡ್, I strongly recommended a quiet week in bed. We sighed with relief and tucked her up well. Poor granny, for her it was like a brief season in hell, confined to her bedroom while every breeze whispered of summer and dancing leaves. Look, when she climbed a tree and couldn't come down, so finally so many people came and after they had lot of rescue to take her to come down. After the lot of rescue she came down and the doctor came and checked her temperature and said, I strongly recommended a quiet week in bed. ಅವಳನ್ನು ತುಂಬ ಕಷ್ಟಪಟ್ಟು ಮರದಿಂದ ಕೆಳಗಡೆ ಇಳಿಸ್ತಾರೆ. ಇಳಿಸಿದ ನಂತರ ಡಾಕ್ಟರ್ ಬಂದು ಅವಳನ್ನು ಚೆಕ್ ಮಾಡಿ ಹೇಳ್ತಾರೆ, ಟೆಂಪ್ರೇಚರನ್ನು ಚೆಕ್ ಮಾಡ್ತಾರೆ. ಆಮೇಲೆ ಅವರು ಏನನ್ನು ರೆಕಮೆಂಡ್ ಮಾಡ್ತಾರಪ್ಪ ಅಂತಂದರೆ, ಒಂದು ವೀಕ್ ಅಂದರೆ ಒಂದು ವಾರ ವಿಶ್ರಾಂತಿಯನ್ನು ತಗೋಬೇಕು. ಗಿಡ ಮರ ಹತ್ತೋದಾಗಲಿ, ಹೊರಗಡೆ ತಿರುಗಾಡೋದಾಗಲಿ ಏನೂ ಮಾಡುವಂಗಿಲ್ಲ. ಯು ಶುಡ್ ಟೇಕ್ ಕ್ವೈಟ್ ರೆಸ್ಟ್ ಫಾರ್ ಎ ವೀಕ್ ಇನ್ ಬೆಡ್ ಅಂತ ಸ್ಟ್ರಾಂಗಾಗಿ ರೆಕಮೆಂಡ್ ಮಾಡ್ತಾರೆ. ಸೊ ಆ ರೆಕಮೆಂಡನ್ನು ಕೇಳಿದ ನಂತರ ಆ ಮನೆಯ ಜನ ಅಂದರೆ ಅಜ್ಜಿಯ ಜೊತೆ ಇರ್ತಕ್ಕಂಥ ಜನ ಏನು ಮಾಡ್ತಾರಪ್ಪ ಅಂತಂದರೆ, ಮನೆಯವರು ಅಂದರೆ ಈ ಕವಿ ಹೇಳ್ತಾರೆ, ವಿ ಸೈಡ್ ವಿತ್ ರಿಲೀಫ್ ಆ್ಯಂಡ್ ಟಕ್ಡ್ ಹರ್ ಅಪ್ ವೆಲ್. ಅಂದರೆ ನಿಟ್ಟುಸಿರನ್ನು ಬಿಟ್ಟರು. ಅಟ್ಲೀಸ್ಟ್ ಒಂದು ವಾರದ ಮಟ್ಟಿಗಾದರೂ ಇವಳು ಮರ ಹತ್ತಲ್ಲಪ್ಪ ಇನ್ನು
ಅನ್ನೋ ಒಂದು ನಿಟ್ಟುಸಿರನ್ನು ಬಿಟ್ಟು ಸಮಾಧಾನದಿಂದ ಇದ್ದರು. ಬಟ್ ಪುವರ್ ಗ್ರ್ಯಾನಿ ಫಾರ್ ಹರ್ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಆದರೆ ಇವರೇನೋ ಸಮಾಧಾನದಿಂದ ಇದ್ದರು, ಅಂದರೆ ಇನ್ನೊಂದು ವಾರದ ಮಟ್ಟಿಗೆ ನಮ್ಮ ಅಜ್ಜಿ ಮರದ ಮೇಲೆ ಹತ್ತಲ್ಲ ಅಂತ. ಆದರೆ ಅಲ್ಲಿ ಗ್ರ್ಯಾಂಡ್ ಮದರ್ಗೆ ತುಂಬ ಕಷ್ಟ ಆಗ್ತಾಯಿದೆ. ಶಿ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಅವಳಿಗೆ ಅಲ್ಲಿ ನರಕದಂತೆ ಆಗ್ತಾಯಿದೆ. ಅವಳಿಗೆ ಪ್ರತಿದಿನ ಮರ ಹತ್ತಿದಾಗಲೇ ಸಮಾಧಾನ ಆಗ್ತಾಯಿತ್ತು. ಶಿ ವುಡ್ ಲೈಕ್ ಟು ಕ್ಲೈಂಬ್ ಟ್ರೀಸ್ ಎವ್ರಿ ಡೇ. ಇಫ್ ದೇರ್ ಈಸ್ ಎನಿ ಚೇಂಜಸ್ ಶಿ ವುಡಂಟ್ ಲೈಕ್ ಇಟ್. So she can't take very easy to take bed rest for week. So she felt very bad like she was in hell. ಅವಳಿಗೆ ಆ ಒಂದು ಬೆಡ್ ರೆಸ್ಟನ್ನು ಮಾಡೋದು, ಮರ ಹತ್ತದೇ ಇರುವಂಥ ಒಂದು ದಿನಗಳು ನರಕದಲ್ಲಿ ಜೀವಿಸಿದಂತೆ ಅವಳಿಗೆ ಭಾಸವಾಗಲಿಕ್ಕೆ ಶುರುವಾಯಿತು. ಕನ್ಫೈನ್ಡ್ ಟು ಹರ್ ಬೆಡ್ರೂಮ್ ವೈಲ್ ಎವ್ರಿ ಬ್ರೀಜ್ ವಿಸ್ಪರ್ಡ್ ಅಪ್ ಸಮ್ಮರ್ ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್. ನೋಡ್ರಿ, ಅವಳು ಬೆಡ್ರೂಮ್ನಲ್ಲಿದ್ದಾಗ ವೈಲ್ ಎವ್ರಿ ಬ್ರೀಸ್ ವಿಸ್ಪರ್ಡ್ ಅಪ್ ಸಮ್ಮರ್ ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್, ಆ ಒಂದು ಗಾಳಿಗೆ ಆ ಮರದ ಎಲೆಗಳು ಅಲ್ಲಾಡೋದನ್ನು ನೋಡ್ತಾನೆ ಏನಪ್ಪ ಅಂತಂದ್ರೆ ಇರ್ತಾಯಿದ್ಲು. ಆ ಒಂದು ಶಬ್ದ, ಆ ಎಲೆಗಳ ಶಬ್ದ ಅದೇ ಅವಳ ಕಿವಿಗೆ ತಾಗ್ತಾ ಇತ್ತು. ಬಟ್ ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. Then she sat up and said, I will lie here no longer. And she called for my father and told him undaunted that a house in a treetop was what she now wanted. My dad knew his duties. He said, that's all right. You will have what you want, dear. I will start work tonight. Look at the next stanza. But she had held her peace till she felt stronger. She is feeling very bad in her bedroom. She wanted to climb tree. Otherwise, she was not ready to stay at the home in her bedroom. So, she held peace till she felt stronger. ಅವಳು ಗಟ್ಟಿಯಾಗುವವರೆಗೂ, ಸದೃಢ ಆಗುವವರೆಗೂ ಅವಳು ಶಾಂತಿಯಿಂದ ಕಾದ್ಲು. When she became strong, then she sat up and said. ಯಾವಾಗ ಅವಳು ಸದೃಢಳಾದ್ಲು, ಸ್ಟ್ರಾಂಗ್ ಆದ್ಲು, ಅವಳು ಅವಾಗ ಎದ್ದು ನಿಂತು ಹೇಳ್ತಾಳೆ ಏನಂತ, ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ನಾ ಈ ಬೆಡ್ರೂಮ್ನಲ್ಲಿ ಇನ್ನು ಜಾಸ್ತಿ ಜನ ಇರಲ್ಲ, ನನಗಾಗಲ್ಲ ಇಲ್ಲಿ ಇರೋಕ್ಕೆ. ಆ್ಯಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್, ಅಂದರೆ ಇಲ್ಲಿ ಕವಿಯ ತಂದೆಯನ್ನು ಕರಿತಾಳಂತೆ ಏನಂತ, ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್, ಯಾವುದೇ ಭಯ ಇಲ್ಲದೆ, ಹೆದರಿಕೆ ಇಲ್ಲದೆ ಅವಳು ತನ್ನ ಮಗನಿಗೆ ಹೇಳ್ತಾಳಂತೆ. ಅಂದರೆ ಇಲ್ಲಿ ಕವಿ ಮೊಮ್ಮಗ, ರಸ್ಕಿನ್ ಬಾಂಡ್ ಅವರು ಮೊಮ್ಮಗ. ಈ ರಸ್ಕಿನ್ ಬಾಂಡ್ನ ತಂದೆಯನ್ನು ಕರೆದು ಅಜ್ಜಿ ಹೇಳ್ತಾಳಂತೆ ಗ್ರ್ಯಾಂಡ್ ಮದರ್ ಏನಂತ, ದ್ಯಾಟ್ ಎ ಹೌಸ್ ಇನ್ ಎ ಟ್ರೀ ಟಾಪ್ ವಾಸ್ ವಾಟ್ ಶಿ ನೌ ವಾಂಟೆಡ್. ನನಗೆ ಆ ಮರದ ಮೇಲೊಂದು ಮನೆ ಬೇಕು. ಐ ಕಾಂಟ್ ಸ್ಟೇ ಹಿಯರ್ ಇನ್ ದಿಸ್ ಹೋಮ್, ಇನ್ ದಿಸ್ ಬೆಡ್ರೂಮ್. ಐ ವಾಂಟ್ ಟು ಸ್ಟೇ ಇನ್ ದ ಟ್ರೀ. ನೋಡ್ರಿ, ಅವಳಲ್ಲಿ ಎಷ್ಟು ಆಸಕ್ತಿ ಇದೆ ಆ ಮರದ ಮೇಲೆ ಇರಬೇಕು ಅನ್ನುವಂಥದ್ದು. ಸೊ ಶಿ ಸೇಡ್ ಟು ಹರ್ ಸನ್ ಟು ಮೇಕ್ ಎ ಹೌಸ್ ಆನ್ ಟ್ರೀ ಟಾಪ್. ಮೈ ಡ್ಯಾಡ್ ನ್ಯೂ ಹೀಸ್ ಡ್ಯೂಟೀಸ್. ಸೊ ಮೈ ಡ್ಯಾಡ್ ಮೀನ್ಸ್ ಹಿಯರ್ ಹೂಸ್ ಡ್ಯಾಡ್? ದ ಪೋಯೆಟ್ಸ್ ಡ್ಯಾಡ್. He knew his duties because he should fulfill his mother's desire. So he said, that's all right. ಸರಿ ಅಂತ ಹೇಳ್ತಾನೆ. ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್. ನಿನಗೇನು ಬೇಕೋ ಅದನ್ನು ನೀನು ಪಡಿತೀಯಾ, ಡೋಂಟ್ ವರಿ ಅಂತ ಹೇಳ್ತಾನೆ. ಅವಳಿಗೆ ಭರವಸೆ ಕೊಡ್ತಾನೆ. ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ನಾನು ಈ ಮೇಕಿಂಗ್ ಹೌಸ್ ಆನ್ ಎ ಟ್ರೀ, ದ್ಯಾಟ್ ವರ್ಕ್ ಐ ವಿಲ್ ಸ್ಟಾರ್ಟ್ ಟು ನೈಟ್. ಈ ರಾತ್ರಿಯಿಂದಲೇ ನಾನು ಆ ಮರದ ಮೇಲೆ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅಜ್ಜಿಗೆ ಈ ಪೋಯೆಟ್ಸ್ ಡ್ಯಾಡ್ ಪ್ರಾಮಿಸನ್ನು ಮಾಡ್ತಾರೆ. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆಂಟ್ಸ್ he soon finished the core, made her a tree house with windows and a door. So granny moved up, and now every day
I climb to her room with glass and tray. She sits there in state and drinks sherry with me, upholding her right to reside in a tree. So look at the last stanza of the poem. Finally, with my expert assistance, he soon finished the core. He means grandmother's son, poet's dad. He finished a home on tree top. He made a tree for her mother, house with windows and a door. That tree top house, it had a window and a door. So finally granny moved up and now every day. ಸೊ ಕೊನೆಯದಾಗಿ ಫೈನಲಿ ಗ್ರ್ಯಾನಿ ಹತ್ತಿ ಕುಂತಲು, ಆ ಮನೆಯಲ್ಲಿ ಇರಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ದಿನ ಆ ಮನೆಯ ಮೇಲೆ ಹತ್ತೋದು, ಅಲ್ಲೇ ಇರ್ತಾ ಇರೋದು, ಈ ರೀತಿಯಾದಂಥ ಕ್ರಿಯೆ ಸ್ಟಾರ್ಟ್ ಆಯಿತು. ಐ ಕ್ಲೈಂಬ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ. ಐ ಮೀನ್ಸ್ ಹೂ ಈಸ್ ಹಿಯರ್? ಐ ರೆಫರೆನ್ಸ್ ದ ಪೊಯೆಟ್. ದ ಪೊಯೆಟ್ ಕ್ಲೈಂಬ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ. ಅವಳ ರೂಮಿಗೆ ಅಂದರೆ ಇವನು ಮೊಮ್ಮಗ, ಹೀಗಾಗಿ ಇವನು ಆ ಗ್ಲಾಸು ಮತ್ತು ಟ್ರೇಯನ್ನು ತಗೊಂಡು ಅವಳ ರೂಮಿಗೆ, ಅಂದರೆ ಆ ಮರದ ಮೇಲೆ ಇರ್ತಕ್ಕಂಥ ಒಂದು ರೂಮಿಗೆ ಇವನು ಹೋಗ್ತಾ ಇರ್ತಾನೆ, ಕವಿ ಹೋಗ್ತಾ ಇರ್ತಾರೆ. ಶಿ ಸಿಟ್ಸ್ ದೇರ್ ಇನ್ ಸ್ಟೇಟ್ ಆ್ಯಂಡ್ ಡ್ರಿಂಕ್ಸ್ ಶೆರ್ರಿ ವಿತ್ ಮೀ. ಕವಿ ಗ್ಲಾಸು ಮತ್ತು ಟ್ರೇಯನ್ನು ತಗೊಂಡು ಡ್ರಿಂಕ್ಸ್ ಅಂದರೆ ಆ ಪಾನೀಯವನ್ನು ತೆಗೆದುಕೊಂಡು ಅವಳ ರೂಮಿಗೆ, ಮರದ ಮೇಲೆ ಇರ್ತಕ್ಕಂಥ ರೂಮಿಗೆ ಹೋಗ್ತಾ ಇರ್ತಾರೆ. ಆ್ಯಂಡ್ ಶಿ ಸಿಟ್ಸ್ ದೇರ್ ಇನ್ ಸ್ಟೇಟ್ ಆ್ಯಂಡ್ ಡ್ರಿಂಕ್ಸ್ ಶೆರ್ರಿ ವಿತ್ ಮೀ. ಆ ಶೆರ್ರಿ ಅನ್ನುವಂಥ ಪಾನೀಯವನ್ನು ಆ ಕವಿ ಜೊತೆಗೆ ಆ ಗ್ರ್ಯಾಂಡ್ ಮದರ್ ಏನು ಮಾಡ್ತಾ ಇರ್ತಾರೆ, ಗ್ರ್ಯಾನಿ ಆ ಒಂದು ಶೆರ್ರಿಯನ್ನು ಕುಡಿತಾ ಇರ್ತಾರೆ. ಆ ಒಂದು ಹೌಸ್ನಲ್ಲಿ, ಎಲ್ಲಿ ಆ ಟ್ರೀ ಟಾಪ್ನಲ್ಲಿ ಕಟ್ಟಿದಂಥ ಒಂದು ಮನೆಯಲ್ಲೇ ಗ್ರಾನಿ ವಾಸ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಅವಳ ಬೇಕು ಬೇಡಗಳನ್ನೆಲ್ಲ ಅಲ್ಲೇ ಪೂರೈಸ್ಕೊಳ್ತಾ ಇರ್ತಾಳೆ. ಅಪ್ ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಎ ಟ್ರೀ. ಸೊ ಫೈನಲಿ ದ ಗ್ರ್ಯಾಂಡ್ ಮದರ್ ಆಲ್ವೇಸ್ staying in the house which was on the tree top. So this is the poem. The poem is over here. So in this poem, grandmother loved to climb the trees and stay there. So it shows the love of her climbing tree, the love on trees. So the poem is over. Read more and more and try to get marks. All the best to everyone and thank you for watching this video.